ನಾವು ಮತ ಹಾಕಿದೀವಿ ಬಟ್ ಅಧಿಕಾರ ನಮ್ಮಿಂದ ದೂರ ಹೋಗಿದೆ ಅಂತಾನು ಅನ್ಸಿರ್ಬೋದು ಅವ್ರಿಗೆ ರಾಜ್ಯದಲ್ಲಿ. ಓಕೆ, ಬಟ್ ಇದು ವಿಜೇಂದ್ರ ಅವ್ರ ಇಂಪ್ಯಾಕ್ಟ್ ಆಗುತ್ತಾ ಆಗಲ್ವಾ ಸರ್ ಅಧ್ಯಕ್ಷರಾಗಿ? ಇಮಿಡಿಯೇಟ್ಲಿ ಆಗ್ಲಿಕ್ಕಿಲ್ಲ. ಓಕೆ, ಅಂದ್ರೆ ನಾಳೆ ಬೆಳಗ್ಗೆ ಆಗಲ್ಲ. ಒಂದು ಉಪಚುನಾವಣೆಯಿಂದ ಒಬ್ಬ ಅಧ್ಯಕ್ಷನನ್ನು ನೀವು ಅಳೆಯೋದೇ ಆಗ್ಬಿಟ್ರೆ ನನ್ನ ಪ್ರಕಾರ ಯಾವ ರಾಜ್ಯದಲ್ಲೂ ಯಾವ ತಾಲೂಕಿನಲ್ಲೂ ಯಾವ ಅಧ್ಯಕ್ಷನೂ ಉಳ್ಕೋಬಾರ್ದು. ಆಗ ಒಂದೊಂದು ಚುನಾವಣೆಗೆ ಬದಲಾವಣೆ ಹೋಗ್ತಾ ಇರ್ಬೇಕೆಲ್ಲ. ಆಗಲ್ಲ. ಎಸ್, ಸಿ, ಒಂದು ಮ್ಯಾಚಲ್ಲಿ ಒಬ್ಬ ಗುಡ್ ಪರ್ಫಾರ್ಮಿಂಗ್ ಬ್ಯಾಟ್ಸ್ಮನ್ ಅಂತ ನೀವು ತೊಗೊಂಡವನು ಒಂದೋ ಎರಡೋ ಮ್ಯಾಚಲ್ಲಿ 0 ಹೊಡೆದ ಅಂತಾನೋ 10 ಹೊಡೆದ 20 ಹೊಡೆದ ಅಂತಾನೋ ನಾನು ಚೇಂಜ್ ಮಾಡೋ ಅಂತಂದು ಚೇಂಜ್ ಮಾಡೋ ಪ್ರಶ್ನೆಗಿಂತ ಒಬ್ಬ ಲೀಡರ್, ಲಿಂಗಾಯತ್ ಲೀಡರ್ ಆಗಿ ಎಮರ್ಜ್ ಆಗೋದಕ್ಕೆ ಅವಕಾಶಗಳು ಸಿಗೋಕ್ಕೆ ನಿಂತ್ಕೊಳ್ಳೋಕ್ಕಾಗತ್ತಾ ಸರ್? ಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವ್ರ ರೀತಿಯಲ್ಲಿ ನಾವು ಯು ಡೋಂಟ್ ನೋ ಫ್ಯೂಚರ್ ಹೆಂಗೆ ಬರುತ್ತೆ ಅಂತ. ಓಕೆ, ಫ್ಯೂಚರ್ನಲ್ಲಿ ಲಿಂಗಾಯತರ ಮತಗಳನ್ನು ಹಾಕೋವಾಗ ಲೀಡರ್ಗಳೇ ಇಲ್ಲದೆ ವಿಜಯೇಂದ್ರ ಅನಿವಾರ್ಯವಾದ ನಾಯಕ ಆದರೂ ಆಗ್ಬೋದು ಅಥವಾ ಇನ್ಯಾರೋ ಒಬ್ರು ಹುಟ್ಕೋಬಹುದು, ನಂಗೆ ಗೊತ್ತಿಲ್ಲ. ಓಕೆ, ಓಕೆ, ಯು ಡೋಂಟ್ ನೋ. ಅದು ಸ್ವೀಕಾರ ಮಾಡ್ತಾರೆ. ಒಂದು ಉಪಚುನಾವಣೆಯಿಂದ ತೀರ್ಮಾನ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಓಕೆ, ಇಫ್ ಒನ್ ಬೈ ಎಲೆಕ್ಷನ್ ಕ್ಯಾನ್ ಡಿಸೈಡ್ ದಟ್ ನೋಬಡಿ ವಿಲ್ ರಿಮೈನ್. ಅವಾಗ ಯಾರೂ ಇರಲ್ಲ. ಓಕೆ, ಆಲ್ ರೈಟ್. ಚನ್ನಪಟ್ಟಣ 3ನೇ ಸುತ್ತಿನ ಮತ ಎಣಿಕೆಯು ಕೂಡ ಅಂತ್ಯವಾಗಿದೆ. ಜೆಡಿಎಸ್ 15,307, ಕಾಂಗ್ರೆಸ್ 14,406, ಒಂದು 700-800 ಮತಗಳ ಮುನ್ನಡೆ ಏನಿದೆ. 847 ಮತಗಳ ಮುನ್ನಡೆಯನ್ನ ಅಲ್ಲಿ ನಿಖಿಲ್ ಅವರು ಕಾಯ್ಕೊಳ್ತಾ ಇದ್ದಾರೆ. ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು, ಈಗ ಏನೇನ್ ಆಗ್ತಾ ಇದೆ ಅಲ್ಲಿ ಹಾವು ಎಣಿಯ ಆಟ ಅಂತ ನೋಡ್ತಾ ಇದ್ರೆ ಮಾರ್ಜಿನ್ ಕೂಡ 1000ಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಇಲ್ಲ. ಕಾಯ್ಕೊಂಡೇ ಹೋಗ್ತಾ ಇದೆ. 3 ಸುತ್ತಲ್ಲಿ ಲೀಡಲ್ ಇದೆ, ಅದು ಲೀಡಲ್ಲೇ ಇಟ್ಕೊಂಡು ಹೋಗ್ತಾ ಇದೆ. ಮಾರ್ಜಿನ್ ಇಸ್ ಎಕ್ಸ್ಟ್ರೀಮ್ಲಿ ಲೋ ಇದೆ ಅಷ್ಟೇ. ಹೌದು, 61, ಅವು ಏಣಿ ಇಲ್ಲ, 800 ಬಂದಿದೆ ಇರ್ಬೋದು. ಮಾರ್ಜಿನ್ ಬಹಳ ಕಡಿಮೆ ಇದೆ. ಹೌದು, ಬಟ್ ಲೀಡೇ ಇದೆ ಲೀಡೇ ಕಾಯ್ಕೊಂಡು ಸದ್ಯಕ್ಕೆ. ಎಸ್. ಇದು ಚನ್ನಪಟ್ಟಣದ ಕಥೆ. ಇನ್ನು ಶಿಗ್ಗಾವಿ ಮತ್ತೆ ಸಂಡೂರು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಯಥಾಸ್ಥಿತಿಯಲ್ಲೇ ಇದೆ. ಅಲ್ಲಿ ಬಿಜೆಪಿ ಮುನ್ನಡೆಯನ್ನ ಶಿಗ್ಗಾವಿಯಲ್ಲಿ ಭರತ ಬೊಮ್ಮಾಯಿ ಅವರು ಕಾಯ್ಕೊಳ್ತಾ ಇದ್ದಾರೆ. ಆ ಕಡೆಗೆ 3ನೇ ಸುತ್ತು ಕೂಡ ಮುಕ್ತಾಯವಾಗಿದೆ. ಶಿಗ್ಗಾವಿಯಲ್ಲಿ ಭರತ ಬೊಮ್ಮಾಯಿ 16,071 ಮತಗಳು, ಯಾಸೀರ್ ಪಠಾಣ್ 15,631 ಮತಗಳು, ಅಂದ್ರೆ 440 ಮತಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ದೊಡ್ಡ ಅಂತರವು ಕೂಡ ಅಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಶಿಗ್ಗಾವಿಯಲ್ಲಿ 3ನೇ ಸುತ್ತಾದ್ರೂ ಕೂಡ. ಆ ಕಡೆಗೆ ಸಂಡೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿಯನ್ನ ಕಾಣಿಸ್ಕೊಳ್ತಾ ಇದೆ. ಬಟ್ ಅಲ್ಲಿ ಅಂತರ 1000 ದಾಟ್ಕೊಂಡು ಹೋಗಿದೆ. ಚನ್ನಪಟ್ಟಣ ಮತ್ತು ಶಿಗ್ಗಾವಿಯ ರೀತಿಯಲ್ಲಿ 200, 300, 400, 500, 600, 800 ತರ ಇಲ್ಲ. ಅಲ್ಲಿ 1000, 1900, 2000 ಈ ತರ ಹೋಗ್ತಾ ಇದೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ. ಅಂತರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡಿ. 2500ದಿಂದ 1900ಕ್ಕೆ ಬಂದಿದ್ರು. ಈಗ 1000 ಮತಗಳ ಮುನ್ನಡೆ ಅಷ್ಟೇ ಪಡ್ಕೊಂಡಿದೆ ಕಾಂಗ್ರೆಸ್. ಅಂದ್ರೆ ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟಿಂಗ್ ಬರ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆರಂಭದಿಂದ ಅಲ್ಲಿ 2500 ಚಿಲ್ಲರೆ ಮತಗಳ ಅಂತರವನ್ನ ಮೊದಲನೇ ಸುತ್ತಿನಲ್ಲಿ ಆಗಿತ್ತು. 2ನೇ ಸುತ್ತಿನಲ್ಲಿ 1900ಕ್ಕೆ ಬಂದಿತ್ತು. ಈಗ 1,001 ಮತಗಳ ಅಂತರದಲ್ಲಿ ಈಗ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ ಕಾಂಗ್ರೆಸ್. ಬಟ್ ಯಥಾಸ್ಥಿತಿಯಲ್ಲಿ ಸಂಡೂರು ಕಾಂಗ್ರೆಸ್ ಕಡೆಗೆ, ಈ ಕಡೆಗೆ ಶಿಗ್ಗಾವಿ ಬಿಜೆಪಿ ಕಡೆಗೆ ಅನ್ನೋ ರೀತಿಯಲ್ಲಿನೇ ಮುನ್ನಡೆ ಸಾಧಿಸ್ಕೊಳ್ತಾ ಇದ್ದಾರೆ. ಚನ್ನಪಟ್ಟಣದ ಅಖಾಡ ಮಾತ್ರ ಜೆಡಿಎಸ್ ನಿಂದ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಪೈಪೋಟಿಯನ್ನ ಈಗ ಬಿಜೆಪಿ ಕೊಡ್ತಾ ಇದೆ. ಪ್ರಬಲವಾಗಿ ಅಖಾಡ ಕೇಳಿದ್ರು. ಸ್ವತಃ ಯಡಿಯೂರಪ್ಪರವರೇ ಹೋಗಿ ಅಲ್ಲಿ ಅಖಾಡ ಕೇಳ್ಕೊಂಡ್ರು. 3 ದಿನ ಪ್ರಚಾರ ಮಾಡಿದ್ರು. ಅದರ ಪರಿಣಾಮಗಳನ್ನ ನೋಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರೇ 3-4 ದಿನ ಸಂಡೂರು ಬಿಟ್ಟು ಆಚೆನೆ ಬರಲಿಲ್ಲ. ಅವ್ರು ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ರು. ಯಾಕಂದ್ರೆ ಅವ್ರಿಗೂ ಕೂಡ ಪ್ರತಿಷ್ಠೆ. ಕಾರಣ ತುಕಾರಾಮ್ ಅವರನ್ನ ಲೋಕಸಭೆಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದೇ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದು ಪ್ರತಿಷ್ಠೆಯ ಕಣವಾಗಿದೆ. ತುಕಾರಾಮನ್ ಲೋಕಸಭೆಗೆ ಕಳಿಸ್ಬಿಟ್ಟು ನಾನು ಇಲ್ಲಿ ಕ್ಷೇತ್ರವನ್ನ ಕಳ್ಕೊಂಡ್ಬಿಟ್ರೆ ಹೆಂಗೆ ಅಂತ ಹೇಳಿ. ಹಾಗಾಗಿ 3-4 ದಿನ ಅವರು ಅಖಾಡದಲ್ಲಿ ಉಳ್ಕೊಂಡ್ರು. ಅಲ್ಲಿ ಉಳಿದು ಪ್ರಚಾರವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಈಗ ನೆಕ್ ಟು ನೆಕ್ ಫೈಟಿಗೆ ಬಂದು ತಲುಪುವ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಸಂಡೂರಿನಲ್ಲಿ. ಚನ್ನಪಟ್ಟಣ 4ನೇ ಸುತ್ತಿಗೆ ಬರ್ತಾ ಇದೆ. ನಿಖಿಲ್ಗೆ 1,151 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ 4ನೇ ಸುತ್ತಿಗೆ ಬರ್ತಿದೆ. ಒಟ್ಟು 20 ಸುತ್ತುಗಳು ಅಲ್ಲಿರೋದು. 20 ಸುತ್ತುಗಳಲ್ಲಿ ಈಗ 4 ಸುತ್ತುಗಳಿದೆ. ಅದರಲ್ಲಿ ನಿಖಿಲ್ಗೆ 1,151 ಮತಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ಬಹಳ ನೆಕ್ ಟು ನೆಕ್ ಫೈಟ್ ಅಲ್ಲಿ ಇದ್ದಿದ್ದು. ಮೊದಲನೇ ಸುತ್ತಿನಲ್ಲಿ 61 ಮತಗಳಷ್ಟೇ ಅಂತರ ಇದ್ದಿದ್ದು. 2ನೇ ಸುತ್ತಿನಲ್ಲಿ 200 ಚಿಲ್ಲರೆ ಮತಗಳಾಯಿತು. 3ನೇ ಸುತ್ತಿನಲ್ಲಿ 800 ಬಂತು. ಈಗ 1,151 ಮತಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದ್ದಾರೆ. ಯೋಗೇಶ್ವರ್ ಅವರು 13ನೇ ತಾರೀಕಿಗೆ ಮತದಾನ ಆದ ತಕ್ಷಣ 14ನೇ ತಾರೀಕಿಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಾತನಾಡಿದ್ರು. 14ನೇ ತಾರೀಕಿನಲ್ಲಿ ಹೇಳ್ಬಿಟ್ರು ಅವರು